ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಏನಂದರೆ, ಮೇಡಮ್ಮ ನಾನು ಫೇಲ್ ಆಗಿದ್ದೀನಿ, ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ತೊಗೊಳಿಕ್ಕೆ ನಾನು ಎಲಿಜಿಬಲ್ ಇದ್ದೇನಾ ಅಂತಂಥೇಳಿ. ಸೊ ಯಾರಂದರೆ ಫಸ್ಟ್ ಇಯರ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸು ಥರ್ಡ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೊಳಕ್ಕೆ ಬರುತ್ತದೋ ಇಲ್ಲೋ ಅಂತ ಕೇಳ್ತಾಯಿದ್ರಿ. ಅಷ್ಟೇ ಅಲ್ಲದೆ ಸೆಕೆಂಡ್ ಇಯರ್ನಲ್ಲಿ ಫೇಲ್ ಆದಂಥ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಫೇಲ್ ಆದಂಥ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಫಿಫ್ತ್ ಸೆಮಿಸ್ಟರಲ್ಲಿ ಅಡ್ಮಿಷನ್ ತೊಗೊಳಿಕ್ಕೆ ನಾನು ಎಲಿಜಿಬಲ್ ಇದೀನೋ ಇಲ್ಲೋ ಅಂತ ನೀವು ಕ್ವಶನ್ ಮಾಡ್ತಾಯಿದ್ದೀರಿ. ನಿಮ್ಮೆಲ್ಲ ಡೌಟ್ಸನ್ನು ನಾನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿರಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿಯ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿಯ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 13/6/2025ನಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಡ್ಮಿಷನ್ ತೊಳಗೆ, ಯಾರು ಎಲಿಜಿಬಲ್ ಇರಂಗಿಲ್ಲ ಅಂಥೇಳಿ. ಸೊ ನಿಮಗೆ ಗೊತ್ತಿದ್ದ ಪ್ರಕಾರ ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆದವ್ರಿಗೆ ಆಟೋಮೆಟಿಕಲಿ ಅವರು ಪ್ರಮೋಟ್ ಆಗ್ತಾರೆ ಸೆಕೆಂಡ್ ಇಯರ್ಗೆ ಮತ್ತು ಫೈನಲ್ ಇಯರ್ಗೆ. ಬಟ್ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ನಲ್ಲಿ ಸ್ವಲ್ಪ ಜನರಿಗೆ ಎಲಿಜಿಬಿಲಿಟಿ ಸಿಗ್ತೈತಿ, ಸ್ವಲ್ಪ ಜನರಿಗೆ ಎಲಿಜಿಬಿಲಿಟಿ ಸಿಗಂಗಿಲ್ಲ. ಯಾರಿಗೆ ಎಲಿಜಿಬಿಲಿಟಿ ಇರ್ತೈತೆ ಅಂಥೇಳಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಂತಹ ಮಾಹಿತಿ ಪ್ರಕಾರ, ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಂಥ ಮಾಹಿತಿ ಪ್ರಕಾರ ಇಲ್ಲಿ ನೀವು ನೋಡ್ಬೋದು ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ ಇಲ್ಲಿ. ಸೊ ಈ ಮಾಹಿತಿ ಪ್ರಕಾರ ಏನಿದೆ ಅಂದರೆ, ಸೊ ಇಲ್ಲಿದೆ ನೋಡಿರಿ, ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೋಬೇಕಂತಹ ಕ್ಯಾಂಡಿಡೇಟ್ಸ್ ಯಾರದಿರಲ್ಲ, ಏನು ಎಲಿಜಿಬಿಲಿಟಿ ಇರಬೇಕಂದ್ರೆ ಅರ್ಹತೆ ಇರಬೇಕಂದ್ರೆ 1ರಿಂದ 2ನೇ ಸೆಮಿಸ್ಟರ್ ಅಂದರೆ ಥರ್ಡ್ ಸೆಮಿಸ್ಟರ್ಗೆ ಹೋಗೋರಿಗೆ 4 ಸಬ್ಜೆಕ್ಟ್ಸ್ನ ಫೇಲ್ ಆದ್ರೂ, ಮ್ಯಾಕ್ಸಿಮಮ್ 4 ಸಬ್ಜೆಕ್ಟ್ಸ್ ಫೇಲ್ ಆದ್ರೂ ಅವರು ಎಲಿಜಿಬಲ್ ಇರ್ತಾರೆ ಅಡ್ಮಿಷನ್ ತೊಗೊಳಕ್ಕೆ ಥರ್ಡ್ ಸೆಮಿಸ್ಟರ್. ಎಲ್ಲ ಪಾಸ್ ಆದವ್ರಂತೂ ಏನು ಪ್ರಾಬ್ಲಮ್ ಇಲ್ಲ. ಸಪೋಸ್ 1 ಅಥವಾ 2 ಅಥವಾ 3 ಅಥವಾ 4 ಟೋಟಲ್ 4 ಸಬ್ಜೆಕ್ಟ್ ಫೇಲ್ ಆದರೂ ಥರ್ಡ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೊಳಕ್ಕೆ ಯಾವುದೇ ರೀತಿ ತೊಂದರೆ ಇರೋಂಗಿಲ್ಲ. ಬಟ್ 4ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆದರೆ, ಫಾರ್ ಎಕ್ಸಾಂಪಲ್ 5 ಸಬ್ಜೆಕ್ಟ್ಸ್, 6, 7 ಹೀಗೆ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆದರೆ ಅಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎರಡು ಸೇರಿಸಿ ಮೋರ್ ದ್ಯಾನ್ 4 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ ಅವರಿಗೆ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತೊಗೊಳಿಕ್ಕೆ ಅರ್ಹತೆ ಇರೋಂಗಿಲ್ಲ. ಅದಕ್ಕೆ ನಾವು ಗೇಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನು ಫೈನಲ್ ಅಡ್ಮಿಷನ್ ತೊಗೊಳಿಕ್ಕೆ, ಫೈನಲ್ ಅಂದರೆ ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್ ತೊಗೊಳಿಕ್ಕೆ, ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್ ಅದೇ ಸೇಮ್ ಕಾನ್ಸೆಪ್ಟೇ. 1 to 4 ಸೆಮಿಸ್ಟರ್ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿದ್ದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ಟು ಟೇಕ್ ದ ಅಡ್ಮಿಷನ್. ಸಪೋಸ್ ಕೆಲವೊಂದು ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ, ಸಪೋಸ್ 1, 2, 3 ಟೋಟಲ್ 4 ಸಬ್ಜೆಕ್ಟ್ಸ್ ನೀವು 1 to 4 ಸೆಮಿಸ್ಟರ್ದಲ್ಲಿ 1ರಿಂದ 4ನೇ ಸೆಮಿಸ್ಟರ್ದಲ್ಲಿ 4 ಮ್ಯಾಕ್ಸಿಮಮ್ ಸಬ್ಜೆಕ್ಟ್ಸ್ ಫೇಲ್ ಆದ್ರೂ ಯು ವಿಲ್ ಬಿ ಎಲಿಜಿಬಲ್ ಟು ಟೇಕ್ ದ ಅಡ್ಮಿಷನ್ ಟು ಫಿಫ್ತ್ ಸೆಮಿಸ್ಟರ್. ಸಪೋಸ್ 4ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ, ಫ್ರಮ್ ಫಸ್ಟ್ ಸೆಮಿಸ್ಟರ್ ಟು ಫೋರ್ತ್ ಸೆಮಿಸ್ಟರ್ ಎಲ್ಲ ಸೇರಿ 4 ಸಬ್ಜೆಕ್ಟ್ಗಿಂತ ಜಾಸ್ತಿ ಫೇಲ್ ಆಗಿದ್ದರೆ, 5, 6, 7 ಈ ರೀತಿ ನೀವು ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆದರೆ ಅವರಿಗೆ ಫೈನಲ್ ಇಯರ್ ಫಿಫ್ತ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೊಳಿಕ್ಕೆ ಅವಕಾಶ ಇರೋಂಗಿಲ್ಲ. ಗೇಟ್ ಅಂತ ನಾವು ಕರಿತೀವಿ. ಸೊ ಗೇಟ್ ಯಾವಾಗ ಬರುತ್ತೆ ಅಂದರೆ, ಫೇಲ್ ಆದರೂ ನೀವು ಅಡ್ಮಿಷನ್ ತೊಗೋಬೋದು, ಬಟ್ ಮ್ಯಾಕ್ಸಿಮಮ್ 4 ಸಬ್ಜೆಕ್ಟ್ಸ್ ಫೇಲ್ ಆದರೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ದಿ ಅಡ್ಮಿಷನ್. ಬಟ್ ಮೋರ್ ದ್ಯಾನ್ 4 ಸಬ್ಜೆಕ್ಟ್ಸ್ ಪ್ರೀವಿಯಸ್ ಸೆಮಿಸ್ಟರ್ದಲ್ಲಿ ಮೋರ್ ದ್ಯಾನ್ 4 ಸಬ್ಜೆಕ್ಟ್ಸ್ ಇದ್ದರೆ ಆವಾಗ ನೀವು ಎಲಿಜಿಬಲ್ ಇರೋಂಗಿಲ್ಲ ಅಡ್ಮಿಷನ್ ತೊಗೊಳಕ್ಕೆ. ಅದಕ್ಕೆ ಗೇಟ್ ಅಂತ ನಾವು ಕರಿತೀವಿ. ಓಕೆ, ಸೊ ಯಾರ್ದಾದ್ರೂ ಸಬ್ಜೆಕ್ಟ್ಸ್ ಜಾಸ್ತಿ ಫೇಲ್ ಆಗಿದ್ದರೆ, ಮೋರ್ ದೆನ್ 4 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ ಅವರಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಮೇಕಪ್ ಎಕ್ಸಾಮ್ನಲ್ಲಿ ಸಬ್ಜೆಕ್ಟ್ಸ್ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಸಪೋಸ್ 1-2 ಸಬ್ಜೆಕ್ಟ್ ಕ್ಲಿಯರ್ ಮಾಡಿಕೊಂಡ್ರೆ, ಸಪೋಸ್ ಲೆಸ್ ದೆನ್ 4 ಸಬ್ಜೆಕ್ಟ್ಸ್ ನಿಮ್ಮದು ಉಳಿದ್ರವಂದರೆ ಆವಾಗ ನೀವು ಎಲಿಜಿಬಲ್ ಆಗ್ತೀರಿ ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೆ. ಸೊ ಇನ್ನೇನು ಜೂನ್ 30ಲಿಂದ ಜುಲೈ 1ಲಿಂದ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗ್ಲಿಕ್ಕತ್ತಾವ. ಸಪೋಸ್ ನೀವು ಯಾರಾದರೂ ಎಲಿಜಿಬಲ್ ಇರದೇ ಹೋದ್ರೂ, ಅಡ್ಮಿಷನ್ ತೊಗೊಳಿಕ್ಕೆ ಎಲಿಜಿಬಲ್ ಇರದೇ ಹೋದ್ರೂ ನೀವು ಏನು ಮಾಡಬೇಕಂದ್ರೆ ಮೇಕಪ್ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಮಾಡಿರಿ, ಅದರ ಜೊತೆಗೆ ಕ್ಲಾಸಸ್ಸೂ ಅಟೆಂಡ್ ಮಾಡಿರಿ. ಮೇಕಪ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಿಮಗೆ ಅಂದರೆ ಯಾರಿಗೆ ಗೇಟ್ ಇದೆಲ್ಲ ಅವರು ಕ್ಲಿಯರ್ ಆದಮೇಲೆ ಥರ್ಡ್ ಸೆಮಿಸ್ಟರ್ ಇರ್ಬೋದು, ಫಿಫ್ತ್ ಸೆಮಿಸ್ಟರ್ ಇರ್ಬೋದು, ಅವ್ರಿಗೆ ಅಡ್ಮಿಷನ್ ತೊಗೊಳಿಕ್ಕೆ ಅವಕಾಶ ಇರ್ತೈತೆ. ಆಮೇಲೆ ಅಲ್ಲಿ ತನಕ ಕಾಲೇಜಿಗೆ ಹೋಗದೆ ನೀವು ವೇಸ್ಟ್ ಮಾಡಿದ್ರೆ ಟೈಮ್,
ಪಿಕಪ್ ಮಾಡಲಿಕ್ಕೆ ನಿಮಗೆ ಮುಂದೆ ನೆಕ್ಸ್ಟ್ ಕ್ಲಾಸಸ್ ಪಿಕಪ್ ಮಾಡಲಿಕ್ಕೆ ನಿಮಗೆ ಡಿಫಿಕಲ್ಟ್ ಆಗ್ತೈತಿ. ಸೊ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರುತ್ತಾನೆ ಕಾಯ್ಕೋತ ಕೂಡಕ್ಕೆ ಹೋಗಬೇಡ್ರಿ. ಕ್ಲಾಸಸ್ ಸ್ಟಾರ್ಟ್ ಆದರೆ 3rd ಮತ್ತು 5th ಸೆಮಿಸ್ಟರ್ ನೀವು ಕ್ಲಾಸಸ್ ಅಟೆಂಡ್ ಮಾಡಿರಿ ರೆಗ್ಯುಲರಾಗಿ. ಅಡ್ಮಿಷನ್ನ ಯಾವಾಗ ಮಾಡಿಸ್ಬೇಕಂದ್ರೆ ಗೇಟ್ ಬಂದವರು ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕಂದ್ರೆ ಮೇಕಪ್ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡಿಕೊಂಡು ಎಲಿಜಿಬಿಲಿಟಿ ಸಿಕ್ಕಾದ್ಮೇಲೆ ನೀವು ಅಡ್ಮಿಷನ್ನ ತೊಗೊಳ್ಳಿಕ್ಕೆ ಎಲಿಜಿಬಲ್ ಇರ್ತೀರಿ. ಓಕೆ, ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಇದೆ ಅಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ. ವರಿ ಮಾಡ್ಕೊಳ್ಳುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಜಸ್ಟ್ prepare well for the makeup exam. In makeup exam you clear almost all the subjects which you have failed and you can improve in the next semester. Okay, wish you all the best, dear students. Thank you.